Okay, namaste, madam. Yeah, namaste. You have joined your son here. Yes, absolutely. ಏನು ಇಂಪ್ರೂವ್ಮೆಂಟ್ಸ್ ಆಗಿದೆ, ಏನು ಚೇಂಜಸ್ ಆಗಿದೆ, ಜಸ್ಟ್ ಮಾತಾಡಿ. ಮೇಜರ್ಲಿ ಏನು ಡಿಫ್ರೆನ್ಸ್ ಆಗಿದೆ ಅಂದರೆ ಅವ್ನಿಗೆ ಯಾವಾಗ ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಇದು ಗೊತ್ತಾಗ್ತಾ ಇರಲಿಲ್ಲ. ಯಾವಾಗ ಏನು ಯೂಸ್ ಮಾಡಬೇಕು, ವಾಸ್ ಎಲ್ಲಿ ಯೂಸ್ ಮಾಡಬೇಕು, ಪ್ರೆಸೆಂಟಲ್ಲಿ ಏನು ಯೂಸ್ ಮಾಡಬೇಕು ಅಥವಾ ವಿಲ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಅದನ್ನೆಲ್ಲ ಇವಾಗ ಗ್ರಾಸ್ ಮಾಡಿದ್ದಾನೆ. ಆ್ಯಂಡ್ ಮೋರ್ ಓವರ್ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ಮುಂಚೆ ಎಲ್ಲೂ ಹೊರಗಡೆಗೆ ಒಬ್ಬನೇ ಹೋಗ್ತಿರ್ಲಿಲ್ಲ, ಬಟ್ ಇವಾಗ ಬೇರೆ ಕ್ಲಾಸಸ್ಗಳಿಗೆಲ್ಲ ಏನಾದರೂ ಟ್ಯೂಷನ್ಸು ಅಲ್ಲಿ ಇಲ್ಲಿ ಅಥವಾ ಬೇರೆ ಏನಕ್ಕಾದ್ರೂ ಕಳಿಸಿದ್ರೆ ಒಬ್ಬನೇ ಹೋಗಿ ಬರ್ತಿದ್ದಾನೆ. ಸೊ ಆ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಆಗಿದೆ. ಸೊ ಅದು ನನಗೆ ತುಂಬ ಖುಷಿ ಆಗ್ತಿದೆ. ಸೊ ನಾನು ಕೂಡ ಬೇರೆ ಮಕ್ಳುಗಳಿಗೆ ರೆಕಮೆಂಡ್ ಮಾಡ್ತೀನಿ ಜಾಯ್ನ್ ಮಾಡಿಸಿ ಅಂತ. ನಿಮ್ಗೆ ಖುಷಿ ಆಗಿದೆ ಆಸ್ ಎ ಪೇರೆಂಟ್? ಅಬ್ಸಲ್ಯೂಟ್ಲಿ ಖುಷಿ. ಏನು ಓದ್ತಾ ಇರೋದು ನಿಮ್ಮ ಮಗ? 9th standard. 9th standard. ಸರ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? He has improved a lot. Okay. So compared before joining to this institution. Okay. So as of now he has improved compared to before, and now he is improved lot of much. Okay. So ತುಂಬ ಚೆನ್ನಾಗಿ ಡೆವಲಪ್ ಆಗಿದ್ದಾನೆ. ಓಕೆ. ಸೊ ಈಗ ಅವನು ಎಲ್ಲ ಸೆಂಟೆನ್ಸ್ ಕ್ರಿಯೇಷನ್ಸ್ ಮಾಡೋದು. ಸೊ ಎಲ್ಲಿ ಯಾವ ವರ್ಡ್ಸು, ಪ್ರೊನೌನ್ಸ್ ಎಲ್ಲ ಯೂಸ್ ಮಾಡ್ಬೋದು, ಹೇಗೆ ಎಲ್ಲ ಹಿ ಹ್ಯಾಸ್ ಲರ್ನ್ಡ್ ಎ ಲಾಟ್. ಆಸ್ ಅ ಪೇರೆಂಟ್ ಬೇರೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇದು PR ಅಲ್ಲ, ಪೇಯ್ಡ್ ಅಂತೂ ಅಲ್ಲ. ನಮಗೆ ಪೇಯ್ಡ್ ರಿವ್ಯೂ ಅಂತೂ ನಾವು ಮಾಡ್ತಾ ಇಲ್ಲ. ಸೊ ನಾನು ಪರ್ಸನಲಿ ರೆಕಮೆಂಡ್ ಮಾಡ್ತೀನಿ ಎಲ್ಲ ಸ್ಟೂಡೆಂಟ್ಸ್ಗಳು ಬಂದರೆ, ಎಸ್ಪೆಷಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಲ್ತ್ರೆ ಅವ್ರ ಸ್ಟಡೀಸ್ ಕೂಡ ಇಂಪ್ರೂವ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.